ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು. ಸೊ ಇವತ್ತಿನ ಬ್ಲಾಗಲ್ಲಿ ಬಂದು ನನ್ನ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ನನ್ನ ಮದುವೆ ಮೊದಲಿಂದನೂ ಸ್ಯಾರಿ ತೊಗೊಂಡಿರೋದು ಮತ್ತು ಇಲ್ಲಿವರೆಗೂ ಏನು ಕೊಡಿಸಿರೋದು ತೊಗೊಂಡಿರೋದು ಎಲ್ಲ ಸ್ಯಾರಿ ಕಲೆಕ್ಷನ್ ಕೂಡ ನಿಮ್ಮ ಇದ್ರಿಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ಇದು ನನ್ನ ಮದುವೆಯಲ್ಲಿ ನನ್ನ ಗಂಡನ ಮನೆಯಲ್ಲಿ ತಂದಿದಂಥ ಸ್ಯಾರಿ. ಈ ಸ್ಯಾರಿ ನನಗೆ ಇಷ್ಟ ಆಗಿರಲಿಲ್ಲ. ಯಾಕೋ ಮದುವೆಯಲ್ಲಿ ಕಲರ್ ಬೇಡ ಅನ್ನಿಸ್ತು, ಮೆರೂನ್ ಥರ ತೊಗೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಹೇಳಿದೆ. ಅವರು ಓಕೆ, ನಿಂಗೆ ಇಷ್ಟ ಆಗಿದಂತೆ ತಗೋ ಅಂತ ಹೇಳ್ಬಿಟ್ಟು ಬಂದು ಕೊಡಿಸಿ ಹೋದರು. PS ಚನ್ನಬಸಪ್ಪ ಅಂಗಡಿಲಿ. ಇದಕ್ಕೆ ಈ ಥರ ಬ್ಲೌಸ್, ರೆಡಿಮೇಡ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ನಾನು ಅದ್ರ ಬ್ಲೌಸು ಸ್ಲೀವ್ ತುಂಬ ಚಿಕ್ಕದಾಗಿ ಸ್ಟಿಚ್ ಮಾಡಿಸಿದ್ದೆ. ಆವಾಗ ಮದುವೆ ಆದಮೇಲೆ ಅಷ್ಟು ಬ್ಲೌಸ್ ಹಾಕ್ಕೊಳ್ಳೋದು ಬೇಡ ಅಂತ ಅಂದರು ನಮ್ಮ ಅತ್ತೆ. ತುಂಬ ಮೇಲೆ ಆಗುತ್ತೆ ಅದು, ಆ ಥರದ್ದು ಹಾಕ್ಕೋಬೇಡ ಅಂತಂದರು. ಸೊ ಹಾಗಾಗಿ ಈ ಥರ 3/4 ಸ್ಲೀವ್ ಇರೋದನ್ನ ತರಿಸ್ಕೊಂಡು ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ರೇಂಜು ಬೇಗ ತೋರಿಸ್ಬೇಕಲ್ಲಿ. ಅದಿಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಕೊಡಿಸ್ಕೊಂಡೆ ಫ್ರೆಂಡ್ಸ್. ನಾನು PS ಚನ್ನಬಸಪ್ಪ ಅಂಗಡಿಯಲ್ಲಿ, ದಾವಣಗೆರೆಯಲ್ಲಿ. ಚೆನ್ನಾಗಿದೆಯಾ? ಇದಕ್ಕೂ ಅಷ್ಟೇ, ಅದು ಬ್ಲೌಸ್ ಹೊಲಿಸ್ಬಿಟ್ಟಿದ್ದೆ. ಅದು ಬೇಡ ಅಂತ ಹೇಳಿ ಇದು ಮಾಡಿದ್ನಿಲ್ಲ. ಆಮೇಲೆ ಇದನ್ನು ತೊಗೊಂಡ್ಮೇಲೆ ಇದ್ರ ಬ್ಲೌಸು ಎಲ್ಬೋರ್ಡು ಟೈಲರ್ ಇರ್ತಾರಲ್ವ, ಅವ್ರ ಕೈಯಲ್ಲಿ ಕೊಟ್ಟಿದ್ದೆ. ಅವರು ಎಲ್ಲ ಬ್ಲೌಸ್ ಡಿಸೈನ್ ಎಲ್ಲ ಕೆಡಿಸ್ಬಿಟ್ರು, ಬ್ಲೌಸು ಕೆಡಿಸ್ಬಿಟ್ರು ಇದ್ರದ್ದು. ಹಾಗಾಗಿ ಆ ಬ್ಲೌಸ್ ಹಾಳಾಯಿತು ಅಂತ ಹೇಳಿ ಈ ಥರ ಬ್ಲೌಸ್ನ ಎಂಬ್ರಾಯ್ಡ್ರಿ ರೇಷ್ಮೆ ಬಟ್ಟೆ ತಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಆರಿ ವರ್ಕ್ ಮಾಡಬೇಕು, ಏನೇನು ಮೆಟೀರಿಯಲ್ ತಂದು. ಸೊ ಹಾಗೆ ಇಟ್ಕೊಂಡಿನಿ. ಈ ಬ್ಲೌಸ್ ಡೀಟೇಲ್ಸ್ ಹೇಳಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ. ಇಂಚರ ಸುಮ್ಮನೆ ಇರು. ಇದು ಬಂದು ದೀಪಾವಳಿ ಹಬ್ಬಕ್ಕೆ ಈಗ ಒಂದು 2-3 ವರ್ಷ ಯಾವಾಗ ತೊಗೊಂಡಿದ್ದು ಅಂತ ನೆನಪಿಲ್ಲ ಫ್ರೆಂಡ್ಸ್ ನಮಗೆ. ಆದರೆ ತುಂಬ ಇಷ್ಟ ಆಯ್ತು ನನಗೆ ಈ ಡಿಸೈನು. ನೋಡಿ, ಈ ಥರ ಸ್ಟೋನ್ ಥರ ಇದೆ, ಶೈನಿಂಗ್ ಇದೆ. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಈ ಡಿಸೈನ್ ಈ ಥರ ಇದೆ ಅಷ್ಟೇ. ಅರ್ಶಿನ ಕಲರು ಚೆನ್ನಾಗಿದೆಲ್ಲ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಫ್ರೆಂಡ್ಸ್. ಇದು ಸಖತ್ ಶೈನಿಂಗ್ ಇದೆ, ಹಾಕ್ಕೊಂಡ್ರು ಸಖತ್ತಾಗಿ ಕಾಣ್ತದೆ. ದೀಪಾವಳಿಗೆ ತೊಗೊಂಡಿದ್ದು, ಬಟ್ ಯಾವ ವರ್ಷ ಅನ್ನೋದು ನೆನಪಿಲ್ಲ. ಇವಾಗ ನೋಡಿದ್ರಲ್ಲ ಸ್ಯಾರಿ ಬ್ಲೌಸ್, ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನೋಡಿ ಹಿಂದ್ಗಡೆ ಬ್ಯಾಕ್ ಡಿಸೈನ್ ನೋಡಿ. ಇದು ದಾರ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ, ಇದಕ್ಕೆ ಬೇರೆ ಏನಾದ್ರು ಮಾಡಬೇಕಿತ್ತು. ಇದಕ್ಕೆ ಈ ಥರ ಡಿಸೈನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ನಮ್ಮ ತವ್ರ ಮನೇಲಿ ಕೊಡಿಸಿರೋದು. ಏನೋ ಪ್ರೆಗ್ನೆನ್ಸಿ ಇದ್ದಾಗ ಯಾವಾಗೋ ಕೊಡಿಸಿರೋದು ಅನಿಸುತ್ತೆ. ಇದು ಕೂಡ ನೆನಪಿಲ್ಲ ಯಾವ ಟೈಮ್ನಲ್ಲಿ ಕೊಡಿಸಿರೋದು ಅಂತ. ಈಗಾಗಲೇ ಈ ಡಿಸೈನ್ ಎಲ್ಲ ಓಲ್ಡ್ ಆಯಿತು. ಇದ್ರ ಬ್ಲೌಸ್ ಬಂದು ನಾನೇ ಹೊಲ್ದಿರೋದು ಫ್ರೆಂಡ್ಸ್. ಇದನ್ನು ನಾನೇ ಹೊಲ್ಕೊಂಡಿದ್ದೀನಿ. ಕುಂಬ ಡಿಸೈನ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೂ ಈ ಸ್ಲೀವಿಗೂ ಕೂಡ ಇದೇ ಥರನೇ ಮಾಡಿದ್ದೀನಿ ನೋಡಿ. ಇದು ಹೊಲಿಬೇಕಾದ್ರೆ ಈ ಡಿಸೈನೇ ಜಾಸ್ತಿ ಇಷ್ಟ ಆಗೋದು ನನಗೆ ಯಾಕೋ. ಆಮೇಲೆ ಬೆಲ್ಟ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಮುಂದ್ಗಡೆ ಬೆಲ್ಟ್ ಸ್ಯಾರಿಗೆ ಹಾಕ್ಕೊತಾರಲ್ಲ, ಬ್ಲೌಸಿಗೆ ಬೆಲ್ಟ್ ಬೇರೆ ಹೊಲ್ಕೊಂಡಿದ್ದೀನಿ. ಆದರೂ ಚೆನ್ನಾಗಿದೆ ಫ್ರೆಂಡ್ಸ್, ಹಾಕ್ಕೊಂಡ್ರೆ ಲುಕ್ಕ ಕಾಣುತ್ತೆ ಡಿಸೈನ್. ಮತ್ತು ಈ ಸ್ಯಾರಿನೂ ಬಂದು ಮದುವೆ ಮುಂಚೆ ತೊಗೊಂಡಿರೋದು. ಯಾವ ಥರ ಡಿಸೈನ್ ಇದೆ, ಈ ಥರ ಬರುತ್ತೆ ಇದು ಪಟ್ಟಿ ನೋಡಿ.
ಎಲ್ಲ ಬಿಚ್ಚಿ ಬಿಚ್ಚಿ ತೋರಿಸ್ಕೊಂತ ಕೂತ್ರೆ ಲೇಟ್ ಆಗುತ್ತೆ. ಬೀಳ್ತೀಯಮ್ಮ ಸರ್ಕು. ಇದು ಸ್ಯಾರಿ ಬಂದು 300 ಒಳಗಿದೆ ಫ್ರೆಂಡ್ಸ್ ಪ್ರೈಸ್. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಬ್ಲೌಸ್ ಇನ್ನೂ ಹೊಲಿದಿಲ್ಲ. ಈ ಸ್ಯಾರಿ ಬಂದು ಎಂಗೇಜ್ಮೆಂಟಿಗೆ ತಂದಿದ್ದು ಫ್ರೆಂಡ್ಸ್ ಇಲ್ಲ ಮನೆಯಲ್ಲಿ. ಫಸ್ಟ್ ಸ್ಯಾರಿ ಸಿಂಪಲ್ ಆಗಿದೆ, ಇದು ಅಂತ ಗ್ರ್ಯಾಂಡ್ ಏನಿಲ್ಲ. ಅದ್ರ ಬ್ಲೌಸ್ ಫ್ರೆಂಡ್ಸ್ ಇದು ಎಂಗೇಜ್ಮೆಂಟಿಗೆ ತಂದಿದ್ದು ಸ್ಯಾರಿ ಬ್ಲೌಸ್ ಡಿಸೈನ್. ಇಡ್ಚಿನೋ ಎಲ್ಲ ಕಿತ್ತಾಕ್ಬೇಡ, ಒಂದ್ಸತಿ ಮಡ್ಸೋದೆ ಸಾಕು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್. ಇದು ಸ್ಮೂತ್ ಆಗಿದೆ. ಇದು ಬಂದು ನಮ್ಮ ನಾದಿನಿ ಕೊಡಿಸಿದ್ದು, ದೊಡ್ಡ ನಾದಿನಿ ಕೊಡಿಸಿದ್ದು. ನಮ್ಮ ಮದುವೆ ಆಗಿ ಹೊಸದ್ರಲ್ಲಿ ಬ್ಲೌಸ್ ಇದು ಊರಲ್ಲಿ ಹೊಲಿಸಿದ್ದು ಅಂತ ಏನು ಲುಕ್ ಇಲ್ಲ. ಈ ಸ್ಯಾರಿ ಬಂದು ಇದು ನಮ್ಮ ತವ್ರ ಮನೆಯಲ್ಲಿ ಕೊಡಿಸಿರೋದು. ನೋಡಿ ಡಿಸೈನ್ ಆರೆಂಜ್ ಕಲರ್ ಇದೆ, ಡಿಸೈನ್ ಈ ಥರ ಬಂದಿದೆ. ಈ ಥರ ಇದೆ ಬ್ಲೌಸ್. ಇದು ಬ್ಲೌಸು ನಾನೇ ಹೊಲ್ದಿರೋದು ಫ್ರೆಂಡ್ಸ್. ನೋಡಿ ದಾರ ಇಟ್ಟಿದ್ದೀನಿ ಈ ಥರ ಹೊಲಿದು. ನಂದು ನಾನೇ ಹೊಲ್ಕೊತೀನಿ ಫ್ರೆಂಡ್ಸ್. ಬೇರೆಯವ್ರದ್ದು ಹೊಲಿಯೋಕ್ಕೆ ಭಯ ಆಗುತ್ತೆ, ಎಲ್ಲಿ ಕೆಡಿಸ್ಬಿಡ್ತೀನೋ ಅಂತ. ನಾನೇನು ಟೈಲರಿಂಗ್ ಕಲಿಯೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಫೋನಲ್ಲಿ ನೋಡೇ ಕಲ್ತಿರೋದು ಬ್ಲೌಸಲ್ಲಿ. ಇದು ಅಷ್ಟೇ ಫ್ರೆಂಡ್ಸ್, ಇದು ತವ್ರ ಮನೆಯಲ್ಲೇ ಕೊಡಿಸಿರೋದು. ಸೆರಗು ಇದೆಲ್ಲ ಮಿನ ಮಿನ ಅಂತೈತಿ ಫ್ರೆಂಡ್ಸ್. ಇದು ಎಲ್ಲ ಮಾಮೂಲಿ, ಒಳಗಡೆ ಸ್ವಲ್ಪ ಡಿಸೈನ್ ಐತೆ. ಸರ್ಕ ಇಂಚರ ಈ ಥರ ಇದೆ ಫ್ರೆಂಡ್ಸ್ ಡಿಸೈನ್. ಇದು ಓಲ್ಡ್ ಆಯ್ತು ಫ್ರೆಂಡ್ಸ್ ಆಲ್ರೆಡಿ. ಈಗ ಇಂಚರ ತುಳಿದ್ರೆ ಹೊಡಿತೀನಿ ಬಟ್ಟೆಗಳ. ಸೈಡ್ ಬಾ. ಈ ಸ್ಯಾರಿ ಇದು ಆನ್ಲೈನ್ ಪರ್ಚೇಸ್ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದು ಆನ್ಲೈನ್ ಪರ್ಚೇಸ್ ಅಲ್ಲ, ಇದು ನಮ್ಮ ತವ್ರ ಮನೆಯಲ್ಲೇ ಕೊಡಿಸಿದ್ದು. ಬಟ್ಟೆ ಅಷ್ಟೊಂದು ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದು ಒಂದೆರಡು ಸಲ ಹಾಕ್ಕೊಂಡು ನೀರಿಗೆ ಹಾಕಿರೋದಷ್ಟೇ. ನೋಡಿ ಯಾವ ಥರ ಈ ಥರ ಮಿಕ್ಸಿಂಗ್ ಥರ ಕಾಣ್ತಿದೆ, ಗೆರೆ ಗೆರೆ ಥರ. ಬಟ್ಟೆ ಅಷ್ಟೊಂದು ಕ್ವಾಲಿಟಿ ಆಗಿಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಕ್ಕೊಂಡ್ರೆ. ಅದ್ರ ಬ್ಲೌಸ್ ಫ್ರೆಂಡ್ಸ್ ಇದು ನಾನು ಹೊಲ್ದಿದ್ದಲ್ಲ, ಹೊಲಿಸ್ಕೊಂಡಿದ್ದು. ಈ ಸ್ಯಾರಿ ಇದು ಬ್ಲೌಸ್. ಈ ಥರ ಡಿಸೈನ್ ಹೊಲಿದಿದ್ದಾರೆ, ಊರಲ್ಲಿ ಹೊಲಿಸಿರೋದು ಫ್ರೆಂಡ್ಸ್ ಇದು. ಈ ಸ್ಯಾರಿ ಬಂದು ನಮ್ಮ ಭಾವರು ತೊಗೊಂಬಂದಿರೋದು, ಅಂದರೆ ನಮ್ಮ ಅತ್ತೆ ಅಕ್ಕನ ಮಗ ತೊಗೊಂಬಂದಿರೋದು. ಇದು ಸೈಡ್ ಬಚ್ಚಿನ ಇದು ಹಂಗೆ ಸುಮ್ಮನೆ, ಇದು ನಮ್ಮ ತವ್ರ ಮನೆಯಲ್ಲೇ ಕೊಡಿಸಿರೋದು ಫ್ರೆಂಡ್ಸ್. ಇದು ಏನಂತ ಏನು ಗ್ರ್ಯಾಂಡ್ ಇಲ್ಲ, ಜಸ್ಟ್ ಸಿಂಪಲ್. ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಈಗ 1-2-3 ವರ್ಷದ ಹಿಂದೆ ಭಾಳ ಟ್ರೆಂಡಿ ಇತ್ತಿದು, ಇವಾಗಿಲ್ಲ. ಇದು ಸುಮ್ಮನೆ ತೊಗೊಂಡಿರೋದು ಫ್ರೆಂಡ್ಸ್. ಇದು ಜಸ್ಟ್ ಇದು 300 ರುಪೀಸ್. ಬೆಂಗಳೂರಿಗೆ ಹೋಗಿದ್ದೆ ನಾನು ಇದಕ್ಕೂ, ನಮ್ಮ ತವ್ರ ಮನೆಗೆ ಅಂತೇಳಿ. ಸೊ ಅವಾಗ ತೊಗೊಂಡಿದ್ದೆ, ಅಲ್ಲಿ ಸೇಲಲ್ಲಿ ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್ ಅಂತಂದ. ಇದು ಬಂದು ನಮ್ಮ ತವ್ರ ಮನೆಯಲ್ಲೇ ತಂದಿರೋದು. ಈ ಸ್ಯಾರಿ ಫುಲ್ ಇದೇ ಥರ ಇದೆ. ಇದ್ರ ಬ್ಲೌಸು ಈ ಥರ ಇದೆ. ಇದು ಹೊಲಿಸಿರೋದು, ಡಿಸೈನು ಹೊಲ್ಕೊಂಡಿಲ್ಲ ನಾನು. ಈ ಸ್ಯಾರಿ ಬಂದು ನಮ್ಮ ಅತ್ತೆ ತಮ್ಮರ ಮನೆಯಲ್ಲಿ ತಂದಿರೋದು ಫ್ರೆಂಡ್ಸ್. ಇದು
ಮದುವೆ ಆಗಿ 1 ವರ್ಷ ಏನೋ ಆಯಿತು ಅನಿಸುತ್ತೆ. ಅವಾಗ ತೊಗೊಂಬಂದಿದ್ರು. ಪ್ರೆಗ್ನೆನ್ಸಿ ಇದ್ದೆ, ನನ್ನ ಮಗನ ಪ್ರೆಗ್ನೆನ್ಸಿ ಇದ್ದಾಗ ತೊಗೊಂಬಂದಿದ್ರು. ಈ ಬ್ಲೌಸ್ ಬಂದು ನಾನೇ ಹೊಲ್ಕೊಂಡಿರೋದು ಫ್ರೆಂಡ್ಸ್. ಇದು ಡಿಸೈನು ಅವಾಗಿನ ಸ್ಟಾರ್ಟಿಂಗ್ ಕಲಿತಾ ಇದ್ದೆ ಯೂಟ್ಯೂಬ್ ನೋಡಿ, ಅವಾಗ ಹೊಲ್ದಿರೋದು. ಈ ಬ್ಲೌಸ್ ಇವಾಗ ಬರಲ್ಲ ಫ್ರೆಂಡ್ಸ್, ಯಾಕಂದರೆ ಡಬಲ್ ದಪ್ಪ ಆಗಿದ್ದೀನಿ. ಆ ಬ್ಲೌಸ್ಗಿಂತ ಡಬಲ್ ದಪ್ಪ ಆಗಿದ್ದೀನಿ. ಈ ಸ್ಯಾರಿ ಬಂದು ಮೀಶೋದೊಳಗೆ ಬುಕ್ ಮಾಡಿರೋದು. ಕಲರ್ ಇದು ಸ್ಯಾರಿ ಮೀಶೋದೊಳಗೆ ತರಿಸ್ಕೊಂಡಿರೋದು ನಾನು. ಈ ಬಾರ್ಡ್ರ್ ಬ್ಲೂ ಮತ್ತು ಇದು ಯೆಲ್ಲೋ ಕಲರ್ ನಂಗೆ ಭಾಳ ಇಷ್ಟ ಆಗಿತ್ತು ಫ್ರೆಂಡ್ಸ್, ಹಂಗಾಗಿ ತರಿಸ್ಕೊಂಡಿದ್ದೆ. ಬ್ಲೌಸ್ ಡಿಸೈನ್, ಬ್ಯಾಕ್ ಸೈಡ್ ಬ್ಲೌಸ್ ಡಿಸೈನ್ ಈ ಥರ ಹೊಲಿಸಿದ್ದೀನಿ. ಇದು ನಾನು ಹೊಲಿದಿರೋದಲ್ಲ, ಹೊಲಿಸ್ಕೊಂಡಿರೋದು. ಇದು ಇವಾಗ 1 ವರ್ಷ ಆಯ್ತು ಅನಿಸುತ್ತೆ ಫ್ರೆಂಡ್ಸ್ ತೊಗೊಂಬಂದು. ಇದು ಸ್ಯಾರಿ ದೀಪಾವಳಿಲೇ ತೊಗೊಂಡಿರೋದು ಫ್ರೆಂಡ್ಸ್, ಬಟ್ ನೆಟ್ಟಿಗೆ ಹಾಕ್ಕೊಂಡೇ ಇಲ್ಲ. ಇದು ಬ್ಲೌಸ್ ಚೆನ್ನಾಗಿ ಹೊಲಿದೇ ಕೊಡಲಿಲ್ಲ ಅವರು, ಟೈಲರಿಂಗ್ ಅವರು. ಈ ಥರ ಇದೆ ಡಿಸೈನು. ಮಾಮೂಲಿ ಈ ಕಡೆ ಸ್ಯಾರಿ ಈ ಥರ ಡಿಸೈನ್. ನೆಕ್ಸ್ಟ್ ಇದು ಬಂದು ಮಂಗಳಗೌರಿ ಪೂಜೆ ಮಾಡ್ತಿದ್ದೆ ಫ್ರೆಂಡ್ಸ್. ನಾನು ಮದುವೆ ಆಗೋ ಹೊಸದ್ರಲ್ಲಿ ಮಂಗಳಗೌರಿ ಪೂಜೆ ಅಂತ ಹಿಡಿತಾರೆ ನಮ್ಮ ಕಡೆ. ಆ ಪೂಜೆ ಸ್ಟಾರ್ಟ್ ಮಾಡಿದ್ದೆ ನಾನು. 5 ವರ್ಷ ಆಗಿತ್ತು, ಮುಗಿಸಿದೆ 5 ವರ್ಷಕ್ಕೆ. ಆವಾಗ ಮನೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಂತೇಳಿ ಒಂದು 7-8 ಸೀರೆ ತೊಗೊಂಬಂದಿದ್ವಿ. ಮತ್ತು ನಾವು ಎಲ್ಲ ಹೋಗಿ ಆವಾಗ ಎಲ್ಲರಿಗೂ ಇದೇ ಥರ ಡಿಸೈನೇ ತಂದಿದ್ವಿ, ಸಾಫ್ಟ್ ಐತೆ ಅಂತ ಹೇಳಿ. ನಾನು ಇದು ಬ್ಲೂ ಕಲರ್ ತೊಗೊಂಡಿದ್ದೆ ಈ ಸ್ಯಾರಿನ. ಯಾಕೋ ಇದು 1000 ಮೇಲೆ ಇದೆ ಫ್ರೆಂಡ್ಸ್. ಇದು 1500 ಮೇಲೆ ಇದೆ ರೇಟು. ಉಟ್ಕೊಂಡ್ರೆ ನನಗೆ ಯಾಕೋ ಅಷ್ಟು ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಇದು ಸ್ಯಾರಿ. ಈ ಸ್ಯಾರಿನೂ ಅಷ್ಟೇ ಫ್ರೆಂಡ್ಸ್, ದೀಪಾವಳಿಗೆ ತೊಗೊಂಡಿರೋದು. ಬಟ್ ಎಷ್ಟು ವರ್ಷ ಆಯ್ತು ಅನ್ನೋದು ನೆನಪಿಲ್ಲ. ಈ ಥರ ಡಿಸೈನ್ ಇದೆ. ಈ ಸ್ಯಾರಿ ಬಂದು ನನ್ನ ನಾದಿನಿ ಉಡಿಸಿರೋದು, ಕಾಟನ್ನು. ಬ್ಲೌಸು ಈ ಥರ ಇದೆ, ಸ್ಲೀವ್ ಈ ಥರ ಇದೆ. ಇದು ಬಂದು ನಾವು ಹೊಲ್ದಿರೋದಲ್ಲ, ಹೊಲಿಸ್ಕೊಂಡಿರೋದು. ಈ ಸ್ಯಾರಿ ಬಂದು ಫ್ರೆಂಡ್ಸ್ ಮದುವೆಗಿಂತ ಮುಂಚೆ ತೊಗೊಂಡಿರೋದು ನಾನು. ಎಂಗೇಜ್ಮೆಂಟ್ ಆಗಿಂದ ತೊಗೊಂಡಿರೋದು ಸ್ಯಾರಿ. ಇದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಈ ಕಲರ್ ಬಂದಿದೆ ಬ್ಲೌಸು, ಬಟ್ ಅದು ಎಲ್ಲೋ ಇಟ್ಟಿದ್ದೀನಿ, ಸಿಗಲಿಲ್ಲ. ಈ ಸ್ಯಾರಿ ಬಂದು ಈ ಥರ ಡಿಸೈನ್ ಇದೆ. ಈ ಥರ ಡಿಸೈನ್ ಬಂದಿದೆ. ಇದು ಬಂದು ನಮ್ಮ ಅಮ್ಮನ ಅಕ್ಕನ ಮಗ ತೊಗೊಂಬಂದಿರೋದು. ಬೆಂಗಳೂರಲ್ಲಿ ಇದ್ದಾರೆ ಅವರು. ಅವರೇ ಇದನ್ನು ಕೊಡಿಸಿದ್ದು ನನಗೆ ಸ್ಯಾರಿ. ಅವ್ರ ಮನೆಗೆ ಹೋದಾಗ ಫಸ್ಟ್ ಟೈಮ್ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಬ್ಲೌಸ್ ಬಂದು ಇದು ಹೊಲಿಸಿರೋದು ಫ್ರೆಂಡ್ಸ್, ಇದು ಹೊಲ್ದಿರೋದಲ್ಲ. ಈ ಸ್ಯಾರಿ ಬಂದು ಇದು ನಮ್ಮ 3ನೇ ನಾದಿನಿ ತೊಗೊಂಬಂದಿರೋದು ಇದನ್ನ ಸ್ಯಾರಿನ. ಏನಕ್ಕೋ ತೊಗೊಂಬಂದಿದ್ರು, ಸುಮ್ಮನಿರು ಇಂಚರ ಸೌಂಡ್ ಮಾಡಬೇಡ, ಸುಮ್ಮನಿರು. ಇದೇನಕ್ಕೂ ತೊಗೊಂಬಂದಿದ್ರು ನೆನಪಿಲ್ಲ. ನಾವು ಅಂಗಡಿ ಪೂಜೆ ಇದ್ದಾಗ ಲಕ್ಷ್ಮೀ ದೇವಿಗೆ ಏರ್ಸಕ್ಕೆ ಕೊಟ್ಟಿದ್ದೆ. ಅದು ಬ್ಲೌಸ್ ಏನು ಹೊಲಿಸಿಲ್ಲ ನಾನು, ಸುಮ್ಮನಿರು. ಈ ಸ್ಯಾರಿ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗನ ಮದುವೆಯಲ್ಲಿ ನನಗೆ ತೊಗೊಂಬಂದಿದ್ರು. ಒಂದು ಸಲನೂ ವೇರ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಈ ಸ್ಯಾರಿನ.
ಅವ್ರು ಹೇಗೆ ಕೊಟ್ಟಿದ್ರು ಹಾಗೆ ಇಟ್ಟಿದ್ದೀನಿ. ಸುಮ್ಮನೆ ಚಿನ್ನು, ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಚುಪ್. ಈ ಸ್ಯಾರಿನೂ ಅಷ್ಟೇ ಫ್ರೆಂಡ್ಸ್, ನಾನು ಮದುವೆ ಫಿಕ್ಸ್ ಆದಮೇಲೆ ತೊಗೊಂಡಿದ್ದೆ. ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಅಂತೇಳಿ ತೊಗೊಂಡಿದ್ದೆ ಒಂದು 2-3 ಸ್ಯಾರಿನ. ಮೆರೂನ್ ಒಂದು, ಪರ್ಪಲ್ ಒಂದು. ಮೆರೂನ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಮೆರೂನ್ ಒಂದು ಪರ್ಪಲ್ ಒಂದು ಆದಮೇಲೆ ಇದು ತವ್ರ ಮನೆ ಕಡೆಯಿಂದ ತೊಗೊಂಡಿದ್ದು. ಈ ಸ್ಯಾರಿ ಮದುವೆಗೆ ಅಂತ ಹೇಳಿ ತೊಗೊಂಡಿದ್ದೆ ನಾನು. ಚೆನ್ನಾಗಿದೆಯಾ? ಈ ಬ್ಲೌಸ್ ಬಂದು ರೆಡಿ ಬ್ಲೌಸ್ ತೊಗೊಂಡಿದ್ದೆ ಅಂಗಡಿಯಲ್ಲಿ. ಮೆಟೀರಿಯಲ್ ಎಲ್ಲ ತಂದು ಈ ಥರ ಡಿಸೈನ್ ನಾನೇ ಮಾಡಿದ್ದೆ, ಬಟ್ ಕಲರ್ ಎಲ್ಲ ಫೇಡ್ ಆಗಿದೆ. ಮೋಸ್ಟ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಕೊತೀನಿ. ಇದನ್ನು ಅಷ್ಟೇ ಸ್ಟೋನ್ ವರ್ಕ್, ಇದನ್ನು ನಾನೇ ಮಾಡಿರೋದು, ಹ್ಯಾಂಡ್ ವರ್ಕು. ಈ ಸ್ಯಾರಿ ಬಂದು ಇದು ಮೋಸ್ಟ್ಲಿ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ 8 ತಿಂಗಳಲ್ಲೇ 5 ತಿಂಗಳಲ್ಲಿ ನೇಮ ಮಾಡ್ತಾರಲ್ಲ ತವ್ರ ಮನೆ ಕಡೆಯಿಂದ, ಅವಾಗ ತೊಗೊಂಬಂದಿದ್ದು ಸ್ಯಾರಿ. ಸೊ ಇದನ್ನು ಕೂಡ ಅಷ್ಟೇ ನಾನು ವೇರ್ ಮಾಡಿಲ್ಲ ಜಾಸ್ತಿ, 1 ಟೈಮ್ 2 ಟೈಮ್ ಅಷ್ಟೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇದ್ರ ಬ್ಲೌಸು ಎಲ್ಲಿದೆ ಗೊತ್ತಿಲ್ಲ ಫ್ರೆಂಡ್ಸ್, ಇರಲಿಲ್ಲ. ಸೊ ಹಾಗಾಗಿ ಸ್ಯಾರಿ ಮಾತ್ರ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ನೋಡಿ, ಫುಲ್ ವೈಟ್. ನನ್ನ ಕಡೆ ಒಂದು ವೈಟ್ ಸ್ಯಾರಿ ಇಲ್ಲ ಅಂತ ಹೇಳಿ ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದೆ. ಈ ಥರ ಡಿಸೈನ್ ಇದೆ. ಇದರ ಬ್ಲೌಸ್ ನಾನೇ ಹೊಲ್ದಿದ್ದೀನಿ, ಗೋಲ್ಡ್ ಬಂದೈತೆ, ನೀರಿನಲ್ಲಿದೆ, ನನಗೆ ತಗೊಳ್ಳೋದು ನೆನಪಾಗಲಿಲ್ಲ. ಇದು ಹಿಟ್ಟಲ್ಲೇ ಈ ಥರ ಗುಂಡೆಲ್ಲ ಕರ್ರಗಾಗಿದೆ ನೋಡಿ, ಇದು ಗೋಲ್ಡ್ ಕಲರ್ ಇತ್ತು ಗುಂಡು, ಕಾಣಿಸ್ತಿದೆಯಾ? ಗೋಲ್ಡ್ ಕಲರ್ ಇತ್ತು. ಈ ಥರ ಇಲ್ಲಿ ಗೋಲ್ಡ್ ಇದೆಯಲ್ಲ, ಈ ಕಲರ್ ಇತ್ತು. ಇದು ಅಲ್ಲೇ ಹಿಟ್ಟಲ್ಲೇ ಈ ಥರ ಕರ್ರಗಾಗೋಗಿದೆ. ಸೈಡ್ ಬಾ, ಆಯ್ತಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಸ್ಯಾರಿ ಕಲೆಕ್ಷನ್. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಶೇರ್ ಲೈಕ್ ನಮಗೂ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಶೇರ್ ಲೈಕ್ ಕಮೆಂಟ್ ನಮಗೂ ಕೂಡ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್ 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 ಅಂತ ಹೇಳ್ಕೊತ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಾನು ಬ್ಯೂಟಿಷಿಯನ್ ಕೋರ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ 30,000 ಬೇಕಂತೆ ಫ್ರೆಂಡ್ಸ್. ಹೋಗಬೇಕು ಅಂದರೆ 30,000 ಬೇಕಂತೆ. ನಮ್ಮ ಯಜಮಾನ್ರಿಗೆ ಕೇಳಿದರೆ 30,000ನ ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ನೋಡಿ, ವಿಡಿಯೋ ಹಾಕಿರ್ತೀನಿ ಎಂಡಲ್ಲಿ, ನೋಡಿ ನೀವೇ. ಓಕೆ, ನೋಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನು ಅನ್ನಿಸ್ತು ಅಂತ. ಬಾಯ್ ಫ್ರೆಂಡ್ಸ್. ನೋಡ್ರಿ, ನಂಗೆ ಸ್ವಲ್ಪ ಬ್ಲ್ಯಾಕ್ ಮನಿ ಎಲ್ಲಾರ ಇಟ್ಟಿದ್ರ ಇನ್ನೊಂದು ದೊಡ್ಡದು ಹೋಟೆಲ್ ಮಾಡೋಣ ಅಂತಂದು 3-4 ಲಕ್ಷ ರೂಪಾಯಿ ಬೇಕು. ಸುಮ್ಮನೆ ತಲೆ ಬಿಸಿಬೇಡ. ನಾನೇನು ಲಕ್ಷ ಗಂಟ್ಲೆ ಕೇಳ್ತಿಲ್ಲ, 1000 ಅಷ್ಟೇ. ಪಾರ್ಲರ್ ಕಲಿಯಾಕ ವಿಡಿಯೋ ಮಾಡಕಂದಿನಿ, ಹೇಳಿದ್ರಾಗ ಆನ್ಸರ್ ಮಾಡಿ. 1,000 ರೂಪಾಯಿ 1,000 ರೂಪಾಯಿ 30,000 ಬ್ಯೂಟಿಷಿಯನ್ ಕೋರ್ಸ್. ಟೆಲ್ ಮಿ ಆನ್ಸರ್. ವಿಡಿಯೋ ಮಾಡ್ತಿದ್ದೇನೆ, ವಿಡಿಯೋ ಮಾಡೋಣ. ವಾಟ್ ರಿಯಾಕ್ಷನ್? ನಾವು ಇವು ಆನ್ಲೈನ್ ಬಿಟ್ಟು ಇಟ್ಕೊಂತ ಬಂದದ್ರ ಅದನ್ನ ಬಿಡ್ರಿ. ನೀನು ಯಾವಾಗ್ಲೂ ಬರೀ ಅದು ಏನು ನೀ ಕೊಟ್ಟಿಲ್ಲ, ನಮ್ಮ ಸಿದ್ದರಾಮಯ್ಯ ಕೊಟ್ಟಿರೋದು ಪಾಪ. ಅವನ ದುಡ್ಡನಾಗ ಇಷ್ಟು ದಿನ ಖರ್ಚು ಮಾಡಿರೋದು ನಾನು. ಪಾಪ ಎಷ್ಟು ಹೆಲ್ಪ್ ಆಗೈತೆ ನೋಡೋಕೆ ನನಗೆ. ಆದ್ರೂ ಪಾಪ ಮೋಸ ಮಾಡಿದ್ದು ನಾನು BJP.
ಅಟ್ಲೀಸ್ಟ್ ಒಂದು 20ನಾರ ಅರೇಂಜ್ ಮಾಡು. ಮಗನ ಫೀಸ್ ಗೀಸ್ ಕಟ್ಬೇಕು ಸುಮ್ಮನೆ ಈಗ ಸದ್ಯ ಒಂದು ಸ್ವಲ್ಪ ದಿನ ಸುಮ್ಮನೆ ಇದರಿಂದ ಆಗಲಿ. Oh my god. ಆಯ್ತಾ? ಹಿಂಗ ಸ್ವಲ್ಪ ದಿನ ಅನ್ಕಂತ ಮುದಿಕೆಕ್ಕನ ನಾನು ಒಂದಿನ ಹಿಂಗ ಸಾಯ್ತು. ಅಲ್ಲ 30,000 ಗಂಟೆ ಕೊಟ್ಟು ಕಲಿತು ಅದು ಮತ್ತೆ ಅದಕ್ಕೊಂದು 70-80 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬೇಕ್ರಿ ಮತ್ತೆ. ಈಗ ಏನಾರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಕ್ಕೆ ಬಂಡವಾಳ ಹಾಕಲ್ಲ. ನಮ್ದು ಇಮಿಡಿಯೇಟ್ಲಿ ತೆಗಿಯೋದು ಕಲಿಯೋದು ಕಲಿತು ಇದು ಮಾಡೋದು ಅಂತದಲ್ಲ ಹಾಕ್ಬೇಕು ಅಲ್ಲೇ ಬಹುಮಾನ ತಗೋಬೇಕು ಹಂಗೆ ನಮ್ದು. What? Goodbye. I love you, mommy. ಇಂಚರಿ ಇಂಚು ಪಪ್ಪಾಗೆ ಹೇಳು ಪೈಸಾ ಕೊಡು ಪಪ್ಪ ಪ್ಲೀಸ್ ಅಂತ ಹೇಳಿ. ಪ್ಲೀಸ್. ಈಗ ಯಾಕೆ ಮಾಡೋದು ಏನು ಪೈಗ ಕೊಡಲ್ಲ? ಸ್ವಲ್ಪ ತ್ರಾಸ ಆಗುತ್ತೆ ಮಗನ ಫೀಸ್ ಕಟ್ಬೇಕು ನಾನು ಈಗ ಹತ್ರ ಬಂತು ಒಂದು ಫೀಸ್ ಕಟ್ಟಕ್ಕಾಗೋದಂತ ಇದು ಮಾಡಂತ ನಾನು. Goodbye. ಖಾಟಿಮ್